ಚಂದ್ರಪ್ರಭು ಅವ್ರು 5 ಶರ್ಟ್ವರೆಗೂ ಕೊಟ್ಟೆ. ಕಾಕ್ರೋಚ್ ಅವ್ರ ಪಾಪ ಬಾಯಿ ಬಿಟ್ಟು ಕೇಳಿಲ್ಲ, ನಾನೇ ಸ್ವಲ್ಪ ಅವ್ರ ಸ್ಟೈಲ್, ಯಾಕೆ ತುಂಬ ಮರ್ಯಾದೆ ಕೊಡ್ತಿದ್ರು, ನಾನೇ ಒಂದು ಶರ್ಟ್ ಸ್ಟೈಲ್ ಆಗಿರ್ರಿ ಅಂತ ಒಂದು ಶರ್ಟ್ ಕೊಟ್ಟೆ. ಕಾಕ್ರೋಚ್ದೇನು ತಪ್ಪಿಲ್ಲ. ಆದರೆ ಚಂದ್ರಪ್ರಭಾ ಬಂದು ಓಸಿಗಿರಾಕಿ, ಓಸಿ ಅಂದರೆ ಫುಲ್ ಇರೋದೇ ಎಲ್ಲ ಕೊಡು, ಇರೋದೆಲ್ಲ ಕೊಡು, ಓಸಿ ಕೊಡು, ಫ್ರೀ ಕೊಡು, ಗಿಫ್ಟ್ ಕೊಡು ಅಂತಾರೆ. ಅದಕ್ಕೆ ನಂಗೆ ಇಷ್ಟ ಆಗಲಿಲ್ಲ. 5 ದಿವಸಕ್ಕೆ ಗೊತ್ತಾಗೋಯ್ತು. ಯಾಕಂದರೆ ಹೋದ್ಮೇಲೆ 5 ಶರ್ಟ್ ಫ್ರೀ ಕೊಡು ಅಂದರು. ನೀವು ಕೋಳಿ ಫಾರ್ಮ್ ಇದೆ ಒಂದು ಕೋಳಿ ಕೊಡಿ ಅಂದರೆ ಕೊಡಲ್ಲ ಅಂದರು. ಆಮೇಲೆ ಟಿಶ್ಯೂ ಪೇಪರ್ ನಂದು 5 ಶರ್ಟ್ ಕೊಟ್ಟಿದ್ದೀನಿ, ಒಂದು ಟಿಶ್ಯೂ ಪೇಪರ್ ಕೊಡು ಅಂದರೆ ಕೊಡಲಿಲ್ಲ. ಆ ಸಿಟ್ಟಿಗೆ ಏನು ಮಾಡ್ತೀನಿ, ಇವತ್ತಿಂದ ನೀವು ಎಲ್ಲ ನಿಮ್ಮ ಅಪ್ಪ ಕೇಳಿದ್ರು ನಾನು ಯಾರಿಗೂ ಕೊಡಲ್ಲ ಅಂತ ಶಬ್ದ ಮಾಡಿಬಿಡ್ತೀನಿ. ಹೆಣ್ಣು ನನಗೆ ಡಾಕ್ಟ್ರುಗಳು, ಇಂಜಿನಿಯರ್ಗಳು ಒಪ್ತಿರ್ತಾರೆ. ಏನಕ್ಕಂದರೆ ಅಷ್ಟು ಸ್ಮಾರ್ಟ್ ಆಗಿರ್ತೀನಿ. ಕಾಲೇಜ್ ಲೈಫಲ್ಲಂತೂ ಅಮೀರ್ ಖಾನ್ ಅಂತಾನೆ ಕರೆಯೋರು. ಇಡೀ ಕಾಲೇಜ್ಗೆ ಫಿಗರ್ ಅನ್ನೋರು, ಸ್ಕೂಲ್ಗೂ ಫಿಗರ್ ಅನ್ನೋರು, 8ನೇ ಕ್ಲಾಸಿಂದನೇ ಫಿಗರ್ ಅನ್ನೋರು. ಅಂದ್ರೆ ನನ್ನ ಮಗನ್ ನೋಡಿದ್ರೆ ಇನ್ನೇನು ಹೇಳ್ತಿರೋ, ಅವ್ನು ಇಂಡಿಯಾಗೆ ನಂಬರ್ 2 ಹೀರೋ ಮಾಡೇ ಮಾಡ್ತೀನಿ. ನನ್ನ ಮಗನ ಇಂಡಿಯಾಗೆ, ಕರ್ನಾಟಕಕ್ಕೆ, ತಮಿಳ್ನಾಡು. CM ಮಲ್ಗೋ ರೂಮಲ್ಲಿ ನಾನು ಮಲಗಿದ್ದೆ, DCM ಮಲ್ಗೋ ರೂಮಲ್ಲಿ ನನ್ನ ನಾಯಿ ಮಲಗಿತ್ತು. ನನಗೆ ಪೊಲೀಸ್ ಜೀಪ್ 4, 2 ಗನ್ ಮ್ಯಾನು ನನಗೆ ಸೆಕ್ಯೂರಿಟಿ ಕೊಟ್ಟಿದ್ದು. ನಾನು ಫೀಲ್ಡ್ಗೆ ಆದರೆ ಅದಕ್ಕಿಂತ ಮುಂಚೆ ಬೆಳಗ್ಗೆ 7 ಗಂಟೆಗೆ ಟಿಫನಿಗೆ ಕರೀತಾರೆ DC ಬಂಗ್ಲಾಲಿ, DC ಮನೆಗೆ, ಗೌರ್ಮೆಂಟ್ ಬಂಗ್ಲಾಲಿ. ನಾನು ಹವಾಯಿ ಚಪ್ಪಲಿ ಹಾಕೊಂಡು ಹಳೆ ಬಟ್ಟೆ ಹಾಕೊಂಡು ಒಳಗೆ ಹೋಗ್ತೀನಿ. ಅದಾಗ್ತಿದ್ದಂಗೆ ಟಿಫನ್ಗೆ ಒಂದು ಟೇಬಲ್ ಲಾನಲ್ಲೇ ಹಾಕಿರ್ತಾರೆ ಆಚೆ ಗಿಡದ ಹತ್ರ. ಅಲ್ಲಿ ಹೋಗ್ತೀನಿ, ರೆಡ್ ಡ್ರೆಸ್ ಹಾಕ್ಕೊಂಡಿರ್ತಾರೆ. ನಾನು ಎಲ್ಲೋ ನೋಡಿದ್ದೀನಲ್ಲ ಅಂತ ಆಮೇಲೆ ನೋಡಿದ್ರೆ ಅವರು ಬಂಗ್ಲಿ ಸಿಂಗರು. ನಾನು ಹೋಗ್ಬಿಟ್ಟು ಮೇಡಮ್ ಒಂದು ನಾಯಿ ಜೊತೆ ಫೋಟೋ ಅಂತೀನಿ. ಅವರು ನಾಯಿ ಜೊತೆನಾ ಅಂತಾರೆ. ಆಮೇಲೆ 20 ಕೋಟಿ ನಾಯಿ ಅಂದ ತಕ್ಷಣ ನಾಯಿ ಬೇಡ, ನಂಗೆ ಓನರ್ ಬೇಕು ಅಂತ. ಆಮೇಲೆ ಬಂದು ನನ್ನ ಜೊತೆ ಫೋಟೋ ಹೊಡ್ಸ್ಕೊಳ್ತೀನಿ.